ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಈಗ ಕಾವೇರ್ತಾ ಇದೆ. ಸಿದ್ದರಾಮಯ್ಯ ಡಿಕೆಶಿ ನಡುವೆ ಸಿಎಂ ಸೀಟ್ ಸಮರ. ರಿಪಬ್ಲಿಕ್ ಕನ್ನಡದಲ್ಲಿ ಎಂಎಲ್ಸಿ ಎಚ್ ವಿಶ್ವನಾಥ್ ಲೈವ್. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಹೆಚ್ಚಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಎಲ್ಲಾ ಕಡೆಗಳಲ್ಲೂ ಒತ್ತಡ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬಹಿರಂಗವಾಗಿ ಒಂದಷ್ಟು ವಿಚಾರಗಳು ಕೂಡ ಕಾಣಿಸ್ತಾ ಇದೆ. ಸಿಎಂ ಕುರ್ಚಿ ಕದನ ಈಗ ತಾರಕಕ್ಕೆ ಇರ್ತಾ ಇರೋದು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಈಗ ಒತ್ತಡ ಹೇರುವಂತಹ ತಂತ್ರಗಾರಿಕೆಗಳು ನಡೀತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡೋದಕ್ಕೆ ಎಚ್ ವಿಶ್ವನಾಥ್ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ನಾವು ಗಮನಿಸ್ತಾ ಇದ್ದೀವಿ ರಾಜ್ಯ ರಾಜಕಾರಣದ ವಿಚಾರಗಳನ್ನ, ಬೆಳವಣಿಗೆಗಳನ್ನ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸಿದಂತಹ ಸಂದರ್ಭದಲ್ಲಿ ಈಗ ಬದಲಾವಣೆ ಅಂತೂ ಪಕ್ಕಾ ಅನ್ನುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮಗೇನ್ ಅನ್ನಿಸ್ತಾ ಇದೆ? ಯಾವಾಗ ಬದಲಾವಣೆ ಆಗತ್ತೆ? ಪವರ್ ಫೈಟ್ ನಿಲ್ಲುತ್ತಾ? ಏನಾಗತ್ತೆ ಅನ್ನುವಂತ ಪ್ರಶ್ನೆ ಸದ್ಯಕ್ಕಿರೋದು. ಈಗ ಯಾವಾಗ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದು ಅದು ಯಕ್ಷ ಪ್ರಶ್ನೆ ಇದು. ಬಟ್ ಒಂದಂತೂ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇವತ್ತಿನ ದಿವಸ ಜನ ಒಂಥರ ನಗೆಪಾಟ್ಲಾಗೋಗಿದೆ ಇದು. ಮತ್ತು ಇದೆಲ್ಲೋ ಒಂದ್ ಕಡೆ ನಮ್ಮ ಸಂವಿಧಾನ ಮತ್ತು ಜನತಂತ್ರ ವ್ಯವಸ್ಥೆಗೆ ಒಂದು ಅಪಚಾರ ಇದು. ಯಾಕೆಂತಂದ್ರೆ ಇಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ರಾಜ್ಯದ ಆಡಳಿತ ಅಭಿವೃದ್ಧಿಗೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದವರು. ಬಟ್ ಇದು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. 50-50 ಶೇರಿಂಗ್ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಬಗ್ಗೆ ಡಿ.ಕೆ. ಶಿವಕುಮಾರ್ ಮತ್ತು ಅವ್ರ ತಮ್ಮ ಸುರೇಶ್ ಅವರ ತಲೆ ಮೇಲೆ ಕೈ ಇಟ್ಟು 30 ತಿಂಗಳೊಳಗೆ ನಾನು ಬಿಟ್ಕೊಡ್ತೀನಿ ಅಧಿಕಾರ ಅಂತಕ್ಕಂಥ ಹೇಳಿರುವಂತಹದ್ದು ಮುಖ್ಯಮಂತ್ರಿಗಳು ಎಲ್ಲರಿಗೂ ಗೊತ್ತಿರುವಂತಹದ್ದು. ಅದರಲ್ಲಿ ಎಲ್ಲರೂ ಇದ್ದಾರೆ. ಒಂದು 8-10 ಜನ ಭಾಗಿಗಳಾಗಿದ್ದಂಥವ್ರು ಇದ್ದಾರೆ. ಬಟ್ ದೇ ಮಸ್ಟ್ ಸ್ಪೆಲ್ ಔಟ್ ಯಾಕೆ ಈ ತರ ಆಗ್ತಾ ಇದೆ, ಯಾವ ತರ ಆಗ್ತದೆ ಅಂತ. ಯಾಕೆಂದ್ರೆ ಸುಮ್ನೆ ಕೇಳಕ್ ಆಗಲ್ಲ. ಯಾಕೆಂದ್ರೆ ಶಿವಕುಮಾರ್ ಕೂಡ ಕಾಂಗ್ರೆಸ್ಗೆ ಬಹಳಷ್ಟು ಕೆಲಸ ಮಾಡಿರ್ತಕ್ಕಂಥವ್ರು. ಅವ್ರು ಬಹಳ ನಿಷ್ಠಾವಂತ ಕಾರ್ಯಕರ್ತನಾಗಿ ಈ ರಾಜ್ಯದಲ್ಲಿ, ಮತ್ತು ಈಸ್ ದ ಪ್ರೆಸಿಡೆಂಟ್ ಆಫ್ ಕೆಪಿಸಿಸಿ. ಯಾಕೆಂದ್ರೆ ಇವತ್ತು ಎಲ್ಲ ಸೇರ್ಬಿಟ್ಟು ಈಗ ನಮ್ಮ ಮುಖ್ಯಮಂತ್ರಿಗಳು ಕಡೆಯವರು ಅವರೆಲ್ಲ ಸೇರಿ ಕಾಂಗ್ರೆಸ್ನ ಮುಗಿಸ್ಬಿಡ್ತೀರಾ, ಹಾಗಾದ್ರೆ ನಿಮ್ಗೆ ಕೊನೆ ಆಗ್ಬಿಡ್ಬೇಕಾ, ಕಾಂಗ್ರೆಸ್ ಇನ್ಯಾರು ಇಲ್ಲಿ ಬರೋಂಗಿಲ್ವಾ, ಈ ಪ್ರಶ್ನೆಗಳೆಲ್ಲ ಇವತ್ತಿನ ದಿವಸ ಉದ್ಭವ ಆಗ್ತಾ ಇದ್ದಾವೆ. ಯಾಕೆಂದ್ರೆ ಕಾಂಗ್ರೆಸ್ ಮುಖ್ಯಮಂತ್ರಿಗಳಿಗೆ, ನೀವು ಧರ್ಮ್ ಸಿಂಗ್ ರವರ ಸರ್ಕಾರದಲ್ಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ಆವತ್ತು ನಾಯಕರಾಗಿದ್ದಂತ ದೇವೇಗೌಡರು ನಿಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಗಿರಿಯಿಂದ ಆಚೆ ಹಾಕಿದ್ರು. ಜೊತೆಗೆ ಜೆಡಿಎಸ್ ಪ್ರಾಥಮಿಕ ಸದಸ್ಯತ್ವದಿಂದನೂ ಕೂಡ ನಿಮ್ಮನ್ನು ತೆಗೆದು ಹೊರಗೆ ಹಾಕಿದ್ರು. ಆವತ್ತು ನಿಮ್ಗೆ ಆಶ್ರಯ ಕೊಟ್ಟಿದ್ಯಾರು? ಕಾಂಗ್ರೆಸ್. ನಾವೆಲ್ಲ ಇದ್ವು ಅವತ್ತು. ಕಾಂಗ್ರೆಸ್ ಆವತ್ತಿನ ದಿವಸ ಕಾಂಗ್ರೆಸ್ಸಿನ ಹಲವಾರು ನಾಯಕರುಗಳು ನಿಮ್ಮನ್ನ ಸ್ವಾಗತ ಮಾಡಿದ್ರು. ಕಾಂಗ್ರೆಸ್ಸಿ ಬರ್ತಿದ್ದಂಗೆನೆ ನಿಮ್ಗೆ ಹಲವಾರು ಹುದ್ದೆಗಳು ಕೊಡ್ತು ಕಾಂಗ್ರೆಸ್. ವಿರೋಧ ಪಕ್ಷದ ನಾಯಕ, ವಿರೋಧ ಪಕ್ಷ, ನೀವು ಗೆದ್ದಾಗ್ಲೆಲ್ಲ ನಿಮ್ಗೆ ಅಧಿಕಾರ ಕೊಟ್ಟಿದೆ ಕಾಂಗ್ರೆಸ್. ನಂತರ ಮುಖ್ಯಮಂತ್ರಿ, ಮತ್ತಿರುಗಿ ಮುಖ್ಯಮಂತ್ರಿ, 2 ಸಾರಿ ಮುಖ್ಯಮಂತ್ರಿ. ಹಾಗಾಗಿ ಇವತ್ತು ಶಿವಕುಮಾರ್ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಯಾಕಂದ್ರೆ ಶೇರಿಂಗ್, ಎಲ್ಲರೂ ಕೂಡ ಅನುಭವ, ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗುತ್ತೆ. ಅಧಿಕಾರ ಮಾಡ್ಲಿಕ್ಕೆ ಯಾರು ಅಲ್ಲ, ಜವಾಬ್ದಾರಿಯನ್ನ ನಿರ್ವಹಿಸುವಂತ ಕೆಲಸ ಇವತ್ತಿನ ದಿವಸ ಆಗ್ಬೇಕಾಗಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಇವತ್ತು ಬಹಳ ಗೌರವಯುತವಾಗಿ ಸಮಾಧಾನದಿಂದ ಶಿವಕುಮಾರ್ ಇಬ್ಬರು ಕೂತ್ಕೊಂಡು ಮಾತಾಡಿಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಇಲ್ಲಾಂದ್ರೆ ಇದು ಮುಖ್ಯಮಂತ್ರಿಗಳು ಈ ಕರ್ನಾಟಕ ರಾಜ್ಯದಲ್ಲಿ ಅವಿನಾಭಾವ ನಡ್ಕೊಂಡು ಬರ್ತಕ್ಕಂತಂದ್ರೆ, ಕಾಂಗ್ರೆಸ್ ಅಂತಂದ್ರೆ ಕರ್ನಾಟಕದಲ್ಲಿ ಎಂತೆಂತ ಸಂದರ್ಭದಲ್ಲಿ ಇದು ಅಂತ ಕಾಂಗ್ರೆಸ್ ಅನ್ನ ಬಾಗಿಲನ್ನ ಮುಚ್ಚಿಸುವಂತ ಕೆಲಸ ಮಾಡಬೇಡಿ ಅಂತೇಳಿ ಜನ ಕೈ ಮುಗಿದು ಕೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ. ರೈಟ್.
ಸರ್, ಅದರ ಜೊತೆಯಲ್ಲಿ ಈಗ ಅಧಿಕಾರ ಹಸ್ತಾಂತರದ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಪವರ್ ಶೇರಿಂಗ್ ವಿಚಾರ ನಡೆದಿದೆ ಅನ್ನುವಂಥದ್ದಂತೂ ಬಹಳ ಸ್ಪಷ್ಟ. ಆ ರೀತಿ ಇರೋದೇ ಆಗಿದ್ದಂತಹ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯನವರ ನಿಲುವೇನಾಗಿರುತ್ತೆ? ಅಧಿಕಾರ ಹಸ್ತಾಂತರವನ್ನ ಮಾಡ್ತಾರಾ ಈ ಸಂದರ್ಭದಲ್ಲಿ, ಅಥವಾ ಬೇರೆಯದ್ದೇ ರೀತಿಯಲ್ಲಿ ಏನಾದ್ರೂ ಆಗುವಂತ ಸಾಧ್ಯತೆಗಳಿದೆಯಾ? ಸಿದ್ದರಾಮಯ್ಯನವರು ಮನಸ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ, ಅವ್ರ ಸ್ಟ್ರಾಟಜಿ ಏನಿದೆಯೋ ಗೊತ್ತಿಲ್ಲ, ಮತ್ತು ಅವರ ಹಿಂಬಾಲಕರು, ಅವರ ಸ್ನೇಹಿತರು ಇವ್ರಿಗೆ ಏನ್ ಸಲಹೆ ಕೊಟ್ಟಿದಾರೋ ಗೊತ್ತಿಲ್ಲ. ಬಟ್ ಯಾರೇನೇ ಸಲಹೆ ಕೊಡಲಿ, ಯಾವುದೇನೇ ಸ್ಟ್ರಾಟಜಿ ಆಗಲಿ, ಬಟ್ ಈ ದೇಶದ ಕಾನೂನು, ಈ ದೇಶದ ಸಂವಿಧಾನ, ಈ ದೇಶದ ಜನತಂತ್ರ ವ್ಯವಸ್ಥೆಗೆ ಕರ್ನಾಟಕದಲ್ಲಿ ಕುತ್ತು ಬರಬಾರದು. ಜೊತೆಗೆ ನಾನು ಹೇಳ್ತೀನಲ್ಲ, ವಚನ, ಕರ್ನಾಟಕ ಎಂದೂ ವಚನ ಭ್ರಷ್ಟವಾಗಿಲ್ಲ. ವಚನ ಭ್ರಷ್ಟ ಆದವ್ರು ಏನೇನಾಗಿದ್ದಾರೆ ಕಥೆಗಳವ್ರದ್ದು. ಈ ಹಿಂದೆನೂ ಕೂಡ ವಚನ ಆಗಿತ್ತು. ಆ ಸರ್ಕಾರಗಳು ವಚನ ಭ್ರಷ್ಟವಾಗಿ ಏನಾದ್ವು ಅವೆಲ್ಲ. ಮತ್ತೆ ನಮ್ಮ ನಾಡಿದೆಯಲ್ಲ ಕರುನಾಡು, ಕರುನಾಡು, ಅಯ್ಯೋ ಅಯ್ಯೋ ಅಯ್ಯೋ, ಇಲ್ಲಿ ಹಸು ಹುಲಿಗೆ ವಚನ ಕೊಡುತ್ತೆ. ಧರಣಿ ಮಂಡಲ ಮಧ್ಯದೊಳಗೆ ಮೆರೆತಿಯ ಕರ್ನಾಟಕ ರಾಜ್ಯದಿಂದ ಹಸು ಹುಲಿಗೆ, ನಾನು ನನ್ನ ಮಗುಗೆ ಹಾಲು ಕೊಟ್ಟು ವಾಪಸ್ ಬರ್ತೀನಪ್ಪ, ಖಂಡವಿದಿಕು ಮಾಂಸವಿದಿಕು, ಗುಂಡಿಗೆಯ ರಕ್ತವಿದಿಕು, ಚಂಡವ್ಯಾಘ್ರನೆ ನೀನೆದೆಲ್ಲವ ಸಂತಸ ಪಡು ಅಂತ ಹೇಳುತ್ತದು. ತಾನು ಕೊಟ್ಟಂತ ಮಾತಿನ ಪ್ರಕಾರ, ವಚನದ ಪ್ರಕಾರ ಬಂದು ಹುಲಿಯ ಮುಂದೆ ಹಸು ನಿಲ್ಲುತ್ತೆ. ಅಂತಹ ನಾಡು ಕರುನಾಡು. ಹಾಗಾಗಿ ಈ ನಾಡಿನಲ್ಲಿ ಅದಕ್ಕೊಂದು ಗೌರವ ಇದೆ ಮಾತಿಗೆ. ಆ ಮಾತನ್ನ ಯಾರು ಕೂಡ ತಪ್ಪಾರ್ತು, ಸಿದ್ದರಾಮಯ್ಯನವರಾಗ್ಲಿ ಮತ್ತೊಬ್ಬರಾಗ್ಲಿ ಯಾರೇ ಆಗ್ಲಿ. ಪುಣ್ಯಕೋಟಿಯ ಆ ಸಿಚುವೇಶನ್ ರಾಜ್ಯದಲ್ಲಿ ಅಥವಾ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೆ ಅನ್ನೋದು ಅನ್ಸುತ್ತಾ ನಿಮ್ಗೆ? ಹಾಗಾದ್ರೆ ಅಲ್ಲ, ಸತ್ಯವೇ ಹೌದು. ಸತ್ಯಕ್ಕೆ ಶತಶತಮಾನಗಳ ಸತ್ಯಕ್ಕೆ ಸಾಕ್ಷಿಗಳಿದ್ದಾವೆ. ಆದ್ರೆ ಆವ ಕಾಲ ಬೇರೆ, ಇದ್ ಕಾಲ ಬೇರೆ ಇಲ್ಲ. ಸತ್ಯಕ್ಕೆ ಕಾಲವೆಲ್ಲವೂ ಒಂದೇ. ಹೌದು, ನಿಜ ನಿಜ. ಮತ್ತೊಂದ್ ಕಡೆಯಲ್ಲಿ ರಾಜಣ್ಣ ಅವರು ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟರು. ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಬಹಳ ಅನಿವಾರ್ಯ, ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಇಲ್ಲ ಅಂತಂದ್ರೆ ಕಾಂಗ್ರೆಸ್ಸೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ನೀವು ಕೂಡ ಗಮನಿಸಿರ್ತೀರಿ. ಹಾಗಾದ್ರೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಅನಿವಾರ್ಯವಾ? ಅವರ ಹೊರತಾದಂತ ನಾಯಕತ್ವ ಇಲ್ವಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಈ ಸಂದರ್ಭದಲ್ಲಿ ಮೂಡುತ್ತೆ ಸರ್. ಇಲ್ಲಿ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಅನಿವಾರ್ಯ ಹೊರತು ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಏನು ಅನಿವಾರ್ಯ ಅಲ್ಲ. ಹಾಗಾದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಬರೋಕ್ ಮುಂಚೆ ಕಾಂಗ್ರೆಸ್ ಇರ್ಲಿಲ್ವೇ? ಕಾಂಗ್ರೆಸ್ ಸರ್ಕಾರಗಳಿರ್ಲಿಲ್ವೇ? ಇದೇ ಸಿದ್ದರಾಮಯ್ಯ ಡಿ ದೇವರಾಜರು, ಇಂದಿರಾ ಗಾಂಧಿ ಯಾರ್ಯಾರಿಗೆ ವಾಚಾಮಗೋಚರವಾಗಿ ಬೈದಿರ್ಲಿಲ್ವೇ? ಸಿದ್ದರಾಮಯ್ಯ ಬರೋಕ್ ಮುಂಚೆ ಸರ್ಕಾರಗಳು, ಕಾಂಗ್ರೆಸ್ ಸರ್ಕಾರ, ಪಾಪ ನಮ್ಮ ರಾಜಣ್ಣ ಅವರು ಹೇಳೋದು, ಇಷ್ಟೊಂದು ಒಬ್ಬ ಸೀನಿಯರ್ ಲೀಡರ್ ನಮ್ಮ ರಾಜಣ್ಣ ಅವರು, ನಮ್ಮ ಸ್ನೇಹಿತರು, ಇಷ್ಟೊಂದು ಚಮಚಾಗಿರಿ ಮಾಡಬಾರದು, ಇಷ್ಟೊಂದು ಚಮಚಾಗಿರಿ ಮಾಡಬಾರದು. ಸರ್, ಅದರ ಜೊತೆಯಲ್ಲಿ ಒಂದಷ್ಟು ವಿಚಾರಗಳನ್ನ ಗಮನಿಸೋದಾದ್ರೆ, ಈಗ ಎಲ್ಲೊಂದ್ ಕಡೆ ಹೈಕಮಾಂಡ್ ನಾಯಕರನ್ನ ಗಮನಿಸಿದ್ರೆ, ಅವರ ನಿಲುವುಗಳನ್ನ ಗಮನಿಸಿದ್ರೆ ಅಥವಾ ಅವರ ಸ್ಟ್ಯಾಂಡ್ ಅನ್ನ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ವಿಳಂಬ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ. ಒಂದಷ್ಟು ಪುಷ್ ಆಗ್ತಾ ಇದೆ, ಅಥವಾ ಈ ವಿಚಾರದ ಬಗ್ಗೆ ಯಾರೂ ಕೂಡ ಇದರ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಈ ಹೈಕಮಾಂಡ್ ನಾಯಕರು ಇಷ್ಟೊಂದು ವಿಳಂಬ ನೀತಿಯನ್ನ ಅನುಸರಿಸೋದಕ್ಕೆ ಅಥವಾ ಇಷ್ಟೊಂದು ಯಾವುದೇ ರೀತಿಯಲ್ಲಿ ರಿಯಾಕ್ಟ್ ಮಾಡದೇ ಇರೋದಕ್ಕೆ ಕಾರಣ ಏನ್? ಹಾಗಾದ್ರೆ ರಾಜ್ಯದಲ್ಲಿ ಇಷ್ಟೆಲ್ಲ ಡೆವಲಪ್ಮೆಂಟ್ ನಡೀತಾ ಇದೆ, ಇದಕ್ಕೊಂದು ಮಧ್ಯಸ್ಥಿಕೆ ವಹಿಸಿ ಇದನ್ನ ಸಾರ್ಟ್ ಔಟ್ ಮಾಡಬಹುದಿತ್ತಲ್ಲ ಅನ್ನುವಂಥ ಪ್ರಶ್ನೆ. ಅಲ್ಲ, ನಾನು ಇಡೀ ಹೈಕಮಾಂಡ್ ಬಗ್ಗೆ ಮಾತಾಡೋದಿಲ್ಲ. ನಾನು ಕಾರಣ ಯಾಕೆ ಅಂತಂದ್ರೆ, ಇವತ್ತು ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರು ಕರ್ನಾಟಕದವರೇ. ಮಲ್ಲಿಕಾರ್ಜುನ ಖರ್ಗೆಯವರು ಒಬ್ಬ ಹಿರಿಯ ರಾಜಕೀಯ ಮುತ್ಸದ್ದಿಯವರು, ಹಿರಿಯ ರಾಜಕೀಯ ಮುತ್ಸದ್ದಿ. ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ, ನನಗೆ ನೀವು ಕೊಡಕ್ಕಾಗಲ್ಲ ಅಂತಂದ್ರೆ ಆಲ್ ರೈಟ್, ಖರ್ಗೆ ಅವರು ಬಂದ್ರೆ ಐ ಆಮ್ ವೆರಿ ಹ್ಯಾಪಿ ಅಂತಾನು ಕೂಡ ಹೇಳಿದ್ದಾರೆ. ಇಷ್ಟೆಲ್ಲ ಆಪ್ಷನ್ಸ್ಗಳೆಲ್ಲ ಇಟ್ಟು ಯಾಕೆ ಈ ತರ ವಿಳಂಬ ನೀತಿ ಮಾಡಿ ಇಡೀ ಕಾಂಗ್ರೆಸ್ಗೆ ಒಂದು ಅವಮಾನ ಇತ್ತು. ಯಾರು ಕಾಂಗ್ರೆಸ್ಸಿನ ಅನುಭವಿಸಿದಂಥವ್ರು. ಹಾಗಾಗಿ ಇವತ್ತು ನಾಡಿನ ಜನರು ಎಲ್ಲವನ್ನೂ ಕೂಡ ಅವಲೋಕನ ಮಾಡ್ತಾ ಇದ್ದಾರೆ.
ಎಲ್ಲವನ್ನೂ ಇದೆಲ್ಲದರ ಪರಿಣಾಮ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮೇಲೆ ಬೀಳುತ್ತೆ ಹೊರತು ನಿಮ್ಗೆ ಯಾರಿಗೂ ಏನೂ ಇಲ್ಲ ಇದು. ಎಕ್ಸಾಕ್ಟ್ಲಿ. ಅದನ್ನ ಯಾರು ಯೋಚನೆನೂ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷ ಏನಾಗ್ತಾ ಇದೆ, ಇವೆಲ್ಲ ನಡೀತಾ ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಏನಾಗ್ತಾ ಇದೆ, ಕಾಂಗ್ರೆಸ್ ಪಕ್ಷದ ಬಗ್ಗೆ ಈ ಕರ್ನಾಟಕದ ಜನರು ಅವರ ಮನಸ್ಸಿನಲ್ಲಿ ಏನ್ ರೂಪ ಮಾಡಿಕೊಡ್ತಾ ಇದ್ದಾರೆ ಅಂತಕ್ಕಂಥ ಯೋಚನೆನೂ ಬೇಡವೆ ನಿಮ್ಗೆ? ಈಗ ಸಿಎಂ ರೇಸ್ ನಲ್ಲಿ ಒಂದಷ್ಟು ಹೆಸರುಗಳು ಕೇಳಿ ಬಂದ್ವು ಸರ್, ಒಂದಷ್ಟು ಹೆಸರುಗಳು ಆ ನಂತರದಲ್ಲಿ ಕೇಳಿ ಬಂದಿಲ್ಲ. ಈಗ ಪ್ರಬಲವಾಗಿ ಕೇಳಿ ಬರ್ತಾ ಇರೋದು ಡಿ.ಕೆ. ಶಿವಕುಮಾರ್ ಅವರ ಹೆಸರು ಅಷ್ಟೇ. ಈಗ ಸಿಎಂ ರೇಸ್ ಅಲ್ಲಿ ಬಹಳ ಜನ ಇದ್ರೂ ಕೂಡ ಒಂದಷ್ಟು ಅರ್ಹ ವ್ಯಕ್ತಿಗಳು, ಪಕ್ಷಕ್ಕಾಗಿ ದುಡಿದಂತವರು, ಪಕ್ಷವನ್ನ ಕಟ್ಟಿದಂತವರು ಬಹಳ ಜನ ಇದ್ದಾರೆ, ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಸೇರಿಸಿ. ಹಾಗಾದ್ರೆ ಅರ್ಹ ವ್ಯಕ್ತಿಗಳು ಯಾರು? ಸಿಎಂ ರೇಸ್ ಅಲ್ಲಿ ಯಾರು ಇರಬೇಕಾಗಿತ್ತು ಅಥವಾ ಯಾರು ಇದ್ದರೆ ಸೂಕ್ತ? ನಿಮಗೇನ್ ಅನ್ಸುತ್ತೆ? ಅದು ರೇಸ್ ಅಲ್ಲ, ಇಟ್ಸ್ ನಾಟ್ ಎ ರೇಸ್. ಇದು ಪವರ್ ಶೇರಿಂಗ್, ನಾಟ್ ರೇಸಿಂಗ್. ಇದರಲ್ಲಿ ಯಾವ್ದಾದ್ರು ಒಂದು ಹೆಸರನ್ನ ಎಲ್ಲರೂ ಹೇಳ್ಬೋದು ಅಂತಾರೆ, ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅದ್ ಬಿಟ್ರೆ ಅವ್ರು ಯಾರು ಟ್ರೈ ಮಾಡಿದ್ರು, ಇವ್ರು ಯಾರನೋ, ಅದು ಯಾವ ಬೆಲೆನೂ ಇಲ್ಲ ಅದಕ್ಕೆ. ಇವತ್ತೇನಿದ್ರು ಕೂಡ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯನವರು, ಖರ್ಗೆ ಸಾಹೇಬರು, ನೀವು 3 ಜನ ಕೂತ್ಕೊಂಡು ತೀರ್ಮಾನ ಮಾಡಿ. ಯಾಕೆ ಈ ತರ ಬಿಡ್ತಾರೆ? ಪಾಪ ಇದರಲ್ಲಿ ಸುರ್ಜಿವಾಲಾ ಏನ್ ಮಾಡ್ತಾರೆ, ವೇಣುಗೋಪಾಲ್ ಏನ್ ಮಾಡ್ತಾರೆ, ರಾಹುಲ್ ಗಾಂಧಿ ಏನ್ ಮಾಡ್ತಾರೆ? ಯಾರ್ದು ಏನಿಲ್ಲ. ಇಲ್ಲಿ ಇರೋದೇ ನೀವು 3 ಜನ. ಯಾಕೆ 3 ಜನ ಅಂತ ಅಂದ್ರೆ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಮ್ಮವರು ಅವ್ರಿದ್ದೀರಾ, ಕೂರ್ಸ್ಕೊಳ್ಳಿ ಇಬ್ಬರನ್ನು, ಏನ್ ಸಮಾಚಾರ ಕೇಳಿ, ಯು ಡಿಸೈಡ್ ಇಟ್. ಅದರ್ವೈಸ್ ಖರ್ಗೆ ಅವರೇ, ಇಂಥ ಒಂದು ದೊಡ್ಡ ಪಕ್ಷ ಕ್ಷೀಣ ಆಗೋದಕ್ಕೆ ನೀವು ಕಾರಣರಾಗ್ಬಿಡ್ತೀರಾ. ಇಲ್ಲಿ ಪ್ರಮುಖವಾಗಿ ಕಾಡುವಂತ ಪ್ರಶ್ನೆ ಅಂತಂದ್ರೆ, ಪ್ರತಿ ಬಾರಿಯೂ ಕೂಡ ಎಲ್ಲೊಂದ್ ಕಡೆ ದಲಿತ ಸಿಎಂ ಇಂಥ ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ಕಡೆಗಣನೆಗಳು ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಈ ಹಿಂದೆಯೂ ಕೂಡ ಖರ್ಗೆ ಅವರ ಹೆಸರು ಕೇಳಿ ಬಂದಿತ್ತು, ಸಿಎಂ ಆಗುವಂತ ಅವ್ರಿಗೆ ಅರ್ಹತೆ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿದ್ವು. ಆ ನಂತರದಲ್ಲಿ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕಳುಹಿಸಿಕೊಡ್ಲಾಯಿತು. ಆ ನಿಟ್ಟಿನಲ್ಲಿ ಆ ಸಿಎಂ ಹುದ್ದೆಯಿಂದ ತಪ್ಪಿದ್ರು ಅನ್ನುವಂತ ಮಾತುಗಳು ಕೂಡ ಇದೆ. ಈವಾಗ್ಲಾದ್ರೂ ಹಾಗಾದ್ರೆ ಅಂಥದ್ದೊಂದು ಸಂದರ್ಭ, ಸಮಯ ಕೂಡಿ ಬರುತ್ತಾ? ಅವ್ರಿಗೆ ಹಾಗಾದ್ರೆ ಆ ಅರ್ಹತೆ ಇಲ್ವಾ ಅನ್ನುವಂತ ಪ್ರಶ್ನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥ ಎಲ್ಲಾ ಅರ್ಹತೆಗಳು ಇದ್ದಾವೆ. ಅನುಭವ ಇದೆ. ಅನುಭವ ಬಹಳ ಮುಖ್ಯ. ಇದರಲ್ಲಿ ಅನುಭವ ಬಹಳ ಮುಖ್ಯ. ಯಾಕೆಂದ್ರೆ ಒಂದ್ಸರಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಇದ್ದಂಥವ್ರು ರಾಜೀವ್ ಗಾಂಧಿ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಒನ್ ಕ್ಯಾನ್ ಅಕ್ವೈರ್ ಬ್ಯೂಟಿ ಅಂಡ್ ಕಂಪ್ಲೆಕ್ಷನ್ ಬೈ ಇನ್ಹೆರಿಟೆನ್ಸ್. ರೈಟ್, ವಿಶ್ವನಾಥ್ ಅವರು ಮಾತಾಡ್ತಾ ಇದ್ರು. ಧನ್ಯವಾದ ಸರ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ. ಈ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾತಾಡಿದ್ರು, ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಸಿಎಂ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ, ರಾಜ್ಯದಲ್ಲಿ ನಡೀತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಅಧಿಕಾರ ಹಂಚಿಕೆಯ ಮಾತುಗಳು ಆಗಿದ್ದಂತಹ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ಆಗಬೇಕು, ಮಾತು ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನ ಉಳಿಸಿಕೊಳ್ಳಬೇಕು ಅನ್ನುವಂತ ಒಂದು ನಿಲುವು. ಅದರ ಜೊತೆಯಲ್ಲಿ ಡಿ.ಕೆ. ಶಿವಕುಮಾರ್ ಅಷ್ಟೇ ಅಲ್ಲ, ಉಳಿದಂತವ್ರಿಗೂ ಕೂಡ ಒಂದಷ್ಟು ಅರ್ಹತೆಗಳಿದೆ, ಅದನ್ನು ಕೂಡ ಪಕ್ಷ ಗಮನಿಸಬೇಕು ಅನ್ನುವಂಥ ರೀತಿಯಲ್ಲೂ ಕೂಡ ವಿಶ್ವನಾಥ್ ಅವರು ಮಾತಾಡಿ ಈ ಪವರ್ ಫೈಟ್ ಬಗ್ಗೆ ಒಂದಷ್ಟು ತಮ್ಮ ವಿಚಾರಗಳನ್ನ ಕೂಡ ಹಂಚಿಕೊಂಡ್ರು.